پیغمبر می‌فرماید زن در خانه گله و لیست به قهرمانه. کارگزار خونه نیست. شما بگید چرا این کارو نکردی، چرا اون کارو نکردی، چرا خونه تمیز نیست. لیست به قهرمانه. ریحانتون گله باید مراقبت کرد، باید حفظ کرد. او هم شما را از رنگ خود، از بوی خود، از خواص خود برخوردار خواهد. اینجوری نگاه میکنم اسلام. ಇದು ಇರಾನ್ ದೇಶದ ಸರ್ವೋಚ್ಚ ನಾಯಕ ಅಯತೊಲ್ಲಾ ಅಲಿ ಖಮೇನಿ ಒಂದು ಹೆಣ್ಣಿನ ಮೇಲೆ ಇಟ್ಟಿದ್ದ ಅಪಾರ ಗೌರವ. او بهش رو به شما خواهد داد. به او محبت کنید، با او مهربانی کنید، به او خدمت کنید، از او اطاعت کنید، به او احترام کنید. او بهش رو به شما خواهد. ಪವಾಡಗಳ ನಡುವೆ ಸಾಗಿದ ಜೀವನ ಅಂತಿಮವಾಗಿ ಯುದ್ಧವೇ ಅಂತ್ಯ ಬರೀತೆ. ಇರಾನ್ ರಾಜಕೀಯ ಇತಿಹಾಸದಲ್ಲಿ 4 ದಶಕಗಳಿಗೂ ಹೆಚ್ಚು ಕಾಲ ಪ್ರಭಾವ ಬೀರಿದ ವ್ಯಕ್ತಿತ್ವ ಅಯತೊಲ್ಲಾ ಅಲಿ ಖಮೇನಿ. ಅವರ ಜೀವನ ಕೇವಲ ರಾಜಕೀಯ ಕಥೆಯಲ್ಲ, ಅದು ಹೋರಾಟ, ಬಂಧನ, ಬಾಂಬ್ ದಾಳಿ, ಯುದ್ಧ ಮತ್ತು ವಿವಾದಗಳ ಸರಮಾಲೆ. ಅಮೆರಿಕ ಹಾಗೂ ಇಸ್ರೇಲ್ ಜಂಟಿ ದಾಳಿಯಲ್ಲಿ ಅವರ ಹತ್ಯೆ ಸುದ್ದಿಯಿಂದ ಜಗತ್ತಿನ ರಾಜಕೀಯ ವಾತಾವರಣ ಮತ್ತಷ್ಟು ಕಿಡಿಕಾರಿದೆ. ತಮ್ಮ ಆಡಳಿತದ ಬಹುಭಾಗವನ್ನು ಅಮೆರಿಕ ಮತ್ತು ಇಸ್ರೇಲ್ ವಿರುದ್ಧದ ಕಠಿಣ ನಿಲುವಿನಲ್ಲೇ ಕಳೆದ ಖಮೇನಿ ಅಂತಿಮವಾಗಿ ಅದೇ ವೈರತ್ವದ ಹೊತ್ತಿನಲ್ಲಿ ಪ್ರಾಣ ಕಳೆದುಕೊಂಡರು ಎನ್ನಲಾಗುತ್ತಿದೆ. ಧಾರ್ಮಿಕ ವಿದ್ಯಾರ್ಥಿಯಿಂದ ಕ್ರಾಂತಿಕಾರಕನ ತನಕ. ಏಪ್ರಿಲ್ 19, 1939 ಇರಾನ್ನ ಮಶ್ಹದ್ ನಗರದಲ್ಲಿ ಧಾರ್ಮಿಕ ಕುಟುಂಬದಲ್ಲಿ ಜನನ. ಬಾಲ್ಯದಿಂದಲೇ ಕುರಾನ್ ಅಧ್ಯಯನ, ಹೌಜಾ ಧಾರ್ಮಿಕ ಶಿಕ್ಷಣದಲ್ಲಿ ತೊಡಗಿಸಿಕೊಂಡರು. 1958 ಕುಮ್ ನಗರದಲ್ಲಿ ಉನ್ನತ ಧಾರ್ಮಿಕ ಶಿಕ್ಷಣ ಪಡೆದು ಕ್ರಾಂತಿಕಾರಿ ಚಿಂತನೆಗಳಿಗೆ ಒಲವು ತೋರಿದರು. 1960ರ ದಶಕದಲ್ಲಿ ಶಾ ಮೊಹಮ್ಮದ್ ರೆಜಾ ಪಹ್ಲವಿ ಆಡಳಿತದ ವಿರುದ್ಧ ಪ್ರತಿಭಟನೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿದರು. ಆ ಚಟುವಟಿಕೆಗಳಿಗಾಗಿ 6 ಬಾರಿ ಬಂಧನ, 3 ವರ್ಷಗಳ ಸೆರೆವಾಸ ಅನುಭವಿಸಿದರು. ಬಾಂಬ್ ದಾಳಿಯಿಂದ ಬದುಕುಳಿದ ನಾಯಕ. ಜೂನ್ 27, 1981 ಮುಜಾಹಿದೀನ್ ಖಲ್ಕ್ ಸಂಘಟನೆಯ ಬಾಂಬ್ ದಾಳಿಯಲ್ಲಿ ಗಂಭೀರವಾಗಿ ಗಾಯಗೊಂಡರು. ಅವರ ಬಲಗೈಗೆ ಶಾಶ್ವತ ಹಾನಿಯಾಯಿತು, ಧ್ವನಿ ನರ ಕೂಡ ಹಾನಿಗೊಳಗಾಯಿತು. ಆದರೂ ರಾಜಕೀಯ ಪಯಣ ನಿಂತಿಲ್ಲ. 1981 ರಾಷ್ಟ್ರಪತಿಯಾಗಿ ಆಯ್ಕೆಯಾದರು. 1981 1ರಿಂದ 1989 2 ಅವಧಿಗಳಲ್ಲಿ ರಾಷ್ಟ್ರಪತಿಯಾಗಿ ಸೇವೆ ಸಲ್ಲಿಸಿದರು. ಇದೇ ಅವಧಿಯಲ್ಲಿ ಇರಾನ್-ಇರಾಕ್ ಯುದ್ಧವೂ ನಡೆಯಿತು. 1985 ಮತ್ತೊಂದು ದಾಳಿಯಿಂದ ಕೂಡ ಪಾರಾದರು. ಸುಪ್ರೀಂ ಲೀಡರ್ ಹುದ್ದೆಗೆ ಏರಿಕೆ. ಜೂನ್ 4, 1989 ಇರಾನ್ ಕ್ರಾಂತಿಯ ನಾಯಕ ರುಹೊಲ್ಲಾ ಖೊಮೇನಿ ನಿಧನದ ಬಳಿಕ ಖಮೇನಿ ಅವರನ್ನು ಇರಾನ್ನ ಸುಪ್ರೀಂ ಲೀಡರ್ ಆಗಿ ಆಯ್ಕೆ ಮಾಡಲಾಯಿತು. وارزقنا الشهادة في سبيلك يا مولاي. الحمد لله الذي أكرم المستشهدين في سبيله. الحمد لله الذي رزقنا الشهادة في سبيله. الحمد لله الذي رزقنا الجهاد في سبيل الإسلام. ಆ ದಿನದಿಂದ ಇಂದಿನವರೆಗೆ ದೇಶದ ಸೇನೆ, ನ್ಯಾಯಾಂಗ, ವಿದೇಶಾಂಗ ನೀತಿ ಸೇರಿದಂತೆ ಪ್ರಮುಖ ನಿರ್ಣಯಗಳ ಮೇಲೆ ಅಂತಿಮ ಅಧಿಕಾರ ಹೊಂದಿದ ವ್ಯಕ್ತಿಯಾಗಿದ್ದರು. ವಿಶ್ವ ರಾಜಕೀಯದಲ್ಲಿ ವಿವಾದಾತ್ಮಕ ವ್ಯಕ್ತಿತ್ವ. ಖಮೇನಿ ಹೆಸರು ಕೇಳಿದರೆ ಕೆಲವರ ಪಾಲಿಗೆ ಅವರು ಧರ್ಮದ ರಕ್ಷಕ, ಮತ್ತೊಬ್ಬರ ಪಾಲಿಗೆ ಕಟ್ಟುನಿಟ್ಟಿನ ಆಡಳಿತಗಾರ. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಜೊತೆಗಿನ ವೈಮನಸ್ಸು, ಇಸ್ರೇಲ್ ವಿರುದ್ಧದ ಕಠಿಣ ನಿಲುವು, ಬ್ಯಾಲಿಸ್ಟಿಕ್ ಕ್ಷಿಪಣಿ ಕಾರ್ಯಕ್ರಮ ಇವೆಲ್ಲವೂ ಜಾಗತಿಕ ರಾಜಕೀಯದಲ್ಲಿ ಇರಾನ್ನು ಕೇಂದ್ರ ಬಿಂದುಗೊಳಿಸಿತು. ಮುಂದಿನ ಅಧ್ಯಾಯ ಏನು? ಇರಾನ್ನಲ್ಲಿ ಮುಂದಿನ ಸುಪ್ರೀಂ ನಾಯಕ ಯಾರು ಎಂಬ ಚರ್ಚೆ ಜೋಡಾಗಿದೆ. ಕೆಲ ವರದಿಗಳ ಪ್ರಕಾರ 1979 ಕ್ರಾಂತಿಯಲ್ಲಿ ಅಧಿಕಾರ ಕಳೆದುಕೊಂಡ ಪಹ್ಲವಿ ಮನೆತನದ ವಾರಸುದಾರ ರೆಜಾ ಪೆಹಲ್ವಿ ಅವರನ್ನು ಮುಂದಿರಿಸಲು ಕೆಲ ಅಂತಾರಾಷ್ಟ್ರೀಯ ಶಕ್ತಿಗಳು ಯತ್ನಿಸುತ್ತಿವೆ ಎನ್ನಲಾಗುತ್ತಿದೆ. ಇದಕ್ಕೆ ಪ್ರತಿಯಾಗಿ ಇರಾನ್ ರಿವಲ್ಯೂಷನರಿ ಗಾರ್ಡ್ ಕಠಿಣ ಎಚ್ಚರಿಕೆ ನೀಡಿದ್ದು, ಪ್ರತೀಕಾರದ ದಾಳಿ ಸಾಧ್ಯತೆಗಳ ಬಗ್ಗೆ ಜಗತ್ತು ಆತಂಕದಲ್ಲಿದೆ. ಬಂಧನ, ಬಾಂಬ್ ದಾಳಿ, ಯುದ್ಧ, ಕ್ರಾಂತಿ ಇವೆಲ್ಲವನ್ನು ಮೀರಿ 4 ದಶಕಗಳ ಕಾಲ ಅಧಿಕಾರದಲ್ಲಿ ಉಳಿದ ನಾಯಕ. ಅರ್ಧ ಇರಾನ್ಗೆ ಆರಾಧ್ಯ,
ಇನ್ನರ್ಧ ಇರಾನ್ಗೆ ಆಕ್ರೋಶದ ಪ್ರತಿರೂಪ. ಖಮೇನಿ ಜೀವನವೇ ಒಂದು ರಾಜಕೀಯ ಅಧ್ಯಾಯ. ಆ ಅಧ್ಯಾಯ ಮುಕ್ತಾಯವಾದರೂ ಅದರ ಪ್ರತಿಧ್ವನಿ ಇನ್ನೂ ಜಗತ್ತಿನ ರಾಜಕೀಯ ವೇದಿಕೆಯಲ್ಲಿ ಕೇಳಿಸುತ್ತಿದೆ. ಇರಾನ್ನಿಂದ ಅಲಿಪುರದವರೆಗೆ ಖಮೇನಿ ಅಂತ್ಯಕ್ಕೆ ಕಂಬನಿ ಮಿಡಿತ. ಇರಾನ್ನ ಸರ್ವೋಚ್ಚ ನಾಯಕ ಅಯತೊಲ್ಲಾ ಅಲಿ ಖಮೇನಿ ಅವರ ಹತ್ಯೆ ಸುದ್ದಿಯು ಜಗತ್ತಿನ ರಾಜಕೀಯದಲ್ಲಿ ಭಾರೀ ಚರ್ಚೆಗೆ ಕಾರಣವಾಗಿರುವಾಗ ಕರ್ನಾಟಕದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಅಲಿಪುರ ಗ್ರಾಮದಲ್ಲಿ ಆಳವಾದ ಶೋಕ ಆವರಿಸಿದೆ. ಮಿನಿ ಇರಾನ್ ಎಂದೇ ಪ್ರಸಿದ್ಧವಾಗಿರುವ ಈ ಗ್ರಾಮದಲ್ಲಿ ಸಾವಿರಾರು ಶಿಯಾ ಮುಸ್ಲಿಮರು ಖಮೇನಿಯನ್ನು ತಮ್ಮ ಧರ್ಮಗುರು ಎಂದು ಭಾವಿಸಿದ್ದರು. ಅಲಿಪುರದ ಜೊತೆಗಿನ ಆತ್ಮೀಯ ನಂಟು. 1986ರಲ್ಲಿ ಖಮೇನಿ ಅಲಿಪುರ ಗ್ರಾಮಕ್ಕೆ ಭೇಟಿ ನೀಡಿದ್ದರು ಎಂಬುದು ಸ್ಥಳೀಯರಿಗೆ ಹೆಮ್ಮೆಯ ಸಂಗತಿ. ಗ್ರಾಮ ಮಸೀದಿಯಲ್ಲಿ ಅವರು ಪ್ರಾರ್ಥನೆ ಸಲ್ಲಿಸಿದ್ದ ಕ್ಷಣವನ್ನು ಹಿರಿಯರು ಇನ್ನೂ ನೆನಪಿಸಿಕೊಳ್ಳುತ್ತಾರೆ. ಸುಮಾರು 20,000 ಜನರು ವಾಸಿಸುವ ಅಲಿಪುರದಲ್ಲಿ ಖಮೇನಿ ಅವರನ್ನು ಧರ್ಮಗುರುವೆಂದು ಗೌರವಿಸುವ ಭಕ್ತರು ಅಪಾರ. ಅವರ ಹೆಸರಿನಲ್ಲಿ ಖಾಸಗಿ ಆಸ್ಪತ್ರೆಯು ಇಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ಖಮೇನಿ ಹತ್ಯೆ ಸುದ್ದಿಯು ಹೊರಬಂದ ತಕ್ಷಣ ಅಲಿಪುರದಲ್ಲಿ ಸ್ವಯಂ ಪ್ರೇರಿತ ಬಂದ್ ಜಾರಿಯಾಯಿತು. ಅಂಗಡಿ ಮುಗ್ಗಟ್ಟುಗಳು ಮುಚ್ಚಲ್ಪಟ್ಟವು. ಮಸೀದಿಗಳಲ್ಲಿ ಸಾಮೂಹಿಕ ಪ್ರಾರ್ಥನೆ ನಡೆಯಿತು. ಕಂಬನಿ ಮಿಡಿದ ಮಹಿಳೆಯರು, ಮೌನವಾಗಿ ಕೈ ಎತ್ತಿ ಪ್ರಾರ್ಥಿಸಿದ ಹಿರಿಯರು, ಗ್ರಾಮವನ್ನೇ ದುಃಖ ಆವರಿಸಿತು. ಅಲಿಪುರದ ಪ್ರಾರ್ಥನೆ ಒಂದೇ: ನಮ್ಮ ಧರ್ಮಗುರುವಿನ ಆತ್ಮಕ್ಕೆ ಶಾಂತಿ ಸಿಗಲಿ, ಇರಾನ್ನಲ್ಲಿ ಇರುವ ಬಂಧುಗಳು ಸುರಕ್ಷಿತರಾಗಿರಲಿ. ಇದು ಕೇವಲ ಒಂದು ದೇಶದ ರಾಜಕೀಯ ನಾಯಕನ ಅಂತ್ಯವಲ್ಲ, ಕರ್ನಾಟಕದ ಒಂದು ಪುಟ್ಟ ಗ್ರಾಮದ ನಂಬಿಕೆಯು ಇಂದು ಕಣ್ಣೀರಾಗಿದೆ. ಇದು AR ನ್ಯೂಸ್ ಚಾನೆಲ್ ಆಕ್ಷನ್ ಅಂಡ್ ರಿಯಾಕ್ಷನ್. ಇದು ವದಂತಿ ಅಲ್ಲ, ವಾಸ್ತವ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. हम उस पैगंबर की उम्मती हैं जिन्होंने भूख में पेट पर पत्थर बांधे. पीछे नहीं हटते हम, ना ही झुकते हैं.